ಆಪರೇಷನ್ ಸಾತ್ವಿಕ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ವಿಜಯಪುರದ ಲಚ್ಚಾಣದಲ್ಲಿ ಮಗು ಸಾತ್ವಿಕ್ನನ್ನ ಕೊಳವೆ ಬಾವಿಯಿಂದ ಸುರಕ್ಷಿತವಾಗಿ ಹೊರತೆಗೆಯುವಂತಹ ಕಾರ್ಯಾಚರಣೆಯ ಕೊನೆಯ ಹಂತದ ದೃಶ್ಯಗಳನ್ನು ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಮಗು ಸಾತ್ವಿಕ್ನ ಅಳು ಕೇಳಿರೋದನ್ನ ರಕ್ಷಣಾ ಸಿಬ್ಬಂದಿ ಹೇಳಿರೋದು ಬಹಳ ದೊಡ್ಡ ಸಮಾಧಾನ ತಂದಿದ್ದು. ನಿನ್ನೆ ಸಂಜೆ 6 ಗಂಟೆಗೆ ಆಡ್ತಿರುವಾಗ ಮನೆ ಎದುರಿಗಿದ್ದಂತಹ ಕೊಳವೆ ಬಾವಿಗೆ ಕಾಲ್ಜಾರಿ ಬಿದ್ದು ಬಿಟ್ಟ. ತಲೆ ಕೆಳಗಾಗಿ ಬಿದ್ದು ಬಿಟ್ಟಿದ್ದಾನೆ ಸಾತ್ವಿಕ್. 2 ವರ್ಷದ ಪುಟ್ಟ ಕಂದಮ್ಮ. 17 ಗಂಟೆಗಳಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಇಡೀ ಊರೇ ಕಾಯ್ತಾ ಇದೆ. ಮಗು ಸುರಕ್ಷಿತವಾಗಿ ಹೊರಬರಲಿ ಅಂತ ಪ್ರಾರ್ಥಿಸ್ತಾ ಇದೆ. ಮಗುವಿನ ಕಾಲ್ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ. ಅದು ಕ್ಯಾಮೆರಾ ಮೂಲಕ ಸೆರೆ ಹಿಡಿದಂತಹ ದೃಶ್ಯ ಕಂಡು ಬಂದದ್ದು. ಮಗುವಿನ ಚಲನವಲನ ಜೊತೆಗೆ ಕ್ಲಾಂಪ್ ಹಾಕಲಾಗಿದೆ. ಮಗು ಇನ್ನಷ್ಟು ಕೊಳವೆ ಬಾವಿಯಲ್ಲಿ ಕೆಳಕ್ಕೆ ಹೋಗದೇ ಇರಲಿ ಅಂತ. ಈಗ ಅದರ ಒಂದು ಪಕ್ಕಕ್ಕೆ ಸುರಂಗ ಕೊರೆದು ಈಗ ಕೆಳಕ್ಕೆ ಮಗು ಇರುವಂತಹ ಜಾಗದಿಂದ ಕೆಳಕ್ಕೆ ಹೋಗಲಾಗಿದೆ. ಅಲ್ಲಿ ಅಡ್ಡಲಾಗಿ ರಂಧ್ರ ಕೊರೆಯಲಾಗ್ತಾ ಇದೆ. ಆ ಮೂಲಕ ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯೋದಕ್ಕೆ ಅಲ್ಲಿ ಪ್ರಯತ್ನ ಆಗ್ತಾ ಇರುವಂತದ್ದು. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಪಡೆ ಕಾರ್ಯಾಚರಣೆಯನ್ನ ಬೆರಸಿನಿಂದ ನಡೆಸ್ತಾ ಇದೆ. ಮಗುವಿನ ಪೋಷಕರು ಅದೇ ದುಗುಡದಲ್ಲಿದ್ದಾರೆ, ಕಾಯ್ತಾ ಇದ್ದಾರೆ. ಸುರಕ್ಷಿತವಾಗಿ ಮಗು ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಇದು ಬಹಳ ಕ್ರೂಷಿಯಲ್ ಆದಂತಹ ಕಾರ್ಯಾಚರಣೆ. ಈ ಹಂತ ಏನಿದೆ, ಈಗ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ಮಗು ಇರುವಂತಹ ಜಾಗ. ಆದ್ರೆ ಈಗ ಮಗುವನ್ನ ಆ ಪುಟ್ಟ ರಂಧ್ರದಿಂದ ಹೊರಕ್ಕೆ ಸುರಕ್ಷಿತವಾಗಿ ತರಬೇಕು. ಅದು ಇರುವಂತಹ ಸವಾಲು. ಕಲ್ಲು ಬಂಡೆಗಳು ಸಿಕ್ಕದ್ವು, ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಯಿತು. ಈಗ ಸಾತ್ವಿಕ್ನನ್ನ ಸುರಕ್ಷಿತವಾಗಿ ಹೊರತರುವ ಕ್ಲೈಮ್ಯಾಕ್ಸ್ ಹಂತ. ನಮ್ಮ ಮಗು ಬಂದ್ರೆ ಸಾಕಾಗ್ಯದ್ರಿ. ನಮ್ಮ ಮಗು ಊಟ ಮಾಡಿ 12 ತಾಸು ಆಯ್ತ್ರಿ, ನಾ ಒಟ್ಟಿಗೆ ಏನೂ ಇಲ್ಲ. ಅಲ್ಲಿ ಹೇಳ್ತಾ ಇದ್ರು ಮಗು ಕಾಲು ಆಡಿಸ್ತಾ ಇದೆ ಅಂತೇಳಿ, ಸ್ವಲ್ಪ ಧ್ವನಿರು ಸಹ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ನನ್ನ ಕೂಸ ಆರಾಮಾಗಿ ಹೊರಗೆ ಬಂದ್ರೆ ಸಾಕ್ರಿ. ಏನು ಬೇಡ್ಕೊಳ್ತೀರಿ? ನನ್ನ ಮಗ ಜೀವಂತ ಬಂದಂದ್ರೆ ಸಿದ್ಧ ಪುತ್ತ ದಂಡೋತ್ ಹಾಕ್ತೀನಿ ಅಂತ ಬೇಡ್ಕೊಂಡೇನ್ರಿ. ನಮ್ಮ ಮಗು ಬಂದ್ರೆ ಸಾಕಾಗ್ಯದ್ರಿ. ನಮ್ಮ ಮಗು ಊಟ ಮಾಡಿ 12 ತಾಸು ಆಯ್ತ್ರಿ, ನಾ ಒಟ್ಟಿಗೆ ಏನೂ ಇಲ್ಲ. ಅಲ್ಲಿ ಹೇಳ್ತಾ ಇದ್ರು ಮಗು ಕಾಲು ಆಡಿಸ್ತಾ ಇದೆ ಅಂತೇಳಿ, ಸ್ವಲ್ಪ ಧ್ವನಿರು ಸಹ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ನನ್ನ ಕೂಸ ಆರಾಮಾಗಿ ಹೊರಗೆ ಬಂದ್ರೆ ಸಾಕ್ರಿ. ಏನು ಬೇಡ್ಕೊಳ್ತೀರಿ? ನನ್ನ ಮಗ ಜೀವಂತ ಬಂದಂದ್ರೆ ಸಿದ್ಧ ಪುತ್ತ ದಂಡೋತ್ ಹಾಕ್ತೀನಿ ಅಂತ ಬೇಡ್ಕೊಂಡೇನ್ರಿ. ನಮ್ಮ ಸಾತ್ವಿಕ ಕಂದಮ್ಮನ ತಾಯಿ ಪೂಜಾ ಕೇಳ್ಕೊಳ್ತಾ ಇರೋದ್ರೆ ಮಗು ಹುಷಾರಾಗಿ ಹೊರಗೆ ಬರಲಿ, ಸುರಕ್ಷಿತವಾಗಿ ಹೊರಗೆ ಬರಲಿ, ಬೇಗ ಬರಲಿ ಅನ್ನುವಂಥದ್ದಷ್ಟೇ ಅವರ ಆಶಯ. ಬೆಳೆದ ಬೆಳೆಗೆ ನೀರು ಬೇಕು ಅಂತ ಕೊರೆದ ಬೋರ್ವೆಲ್ ಅವರ ಮಗುವಿಗೆ ಪ್ರಾಣಕ್ಕೆ ಕುತ್ತು ತಂದು ಬಿಟ್ಟಿರುವಂಥದ್ದು ಬಹಳ ದೊಡ್ಡ ನೋವಿನ ಸಂಗತಿ. ಇಡೀ ಕುಟುಂಬ ಈಗ ಪ್ರಾರ್ಥಿಸ್ತಾ ಇದೆ ಸುರಕ್ಷಿತವಾಗಿ ಮಗು ಹೊರಬರಲಿ ಅಂತ. ಕೊನೆ ಹಂತಕ್ಕೆ ಕಾರ್ಯಾಚರಣೆ ಬಂದಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳೇ ಹೇಳಿದ್ದಾರೆ ಮಗುವಿನ ಅಳುವ ಧ್ವನಿ ಬರ್ತಾ ಇದೆ ಅಂತ. ನಾವು ಧ್ವನಿ ಕೇಳಿದೀವಿ ಅಂತ ಇಲ್ಲಿ ಮೇಲೆ ಬಂದು ನಮ್ಮ ಜೊತೆಗೂ ಕೂಡ ಹೇಳಿದ್ರು. ಏನು ಅನಿಸ್ತಾ ಇದೆ? ಖುಷಿ ಆಗುತ್ತೆ ಸರ್. ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದ್ರಿ, ಮತ್ತು ಸಿದ್ದಪ್ಪ ಎಲ್ಲರಿಗೂ ಒಳ್ಳೆ ಮಾಡೋದು ಅಂತ ಹೇಳಿದ್ರೆ ನಾವು ನಮ್ಮ ಮಗ ಆರೋಗ್ಯವಾಗಿ ನಮ್ಮ ಮಡಿಲಿಗೆ ಬರಬೇಕು ಅಂತೇಳಿ ಆರಾಧ್ಯ ದೈವ ಸಿದ್ಧಲಿಂಗ ಮಹಾರಾಜರ ಹತ್ರ ನಾವು ಬೇಡ್ಕೊಂಡಿದ್ದೀವಿ. ನಮ್ಮ ಮಗ ನಮ್ಮ ಮನೆಗೆ ಬರಬೇಕಂತೇಳಿ. ಅಲ್ಲ ಸರ, ನಮ್ಗೆ ಹೆಂಗಪ್ಪ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಜಿಲ್ಲಾಧಿಕಾರಿಗಳಾಗಲಿ, ಪೊಲೀಸ್ ಇಲಾಖೆಯಾಗಲಿ, NDRFದವರಾಗಲಿ ಇವರೆಲ್ಲರೂ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ನಿಮ್ಮ ಮಗುವಿಗೆ ನಾವು ಜೀವಂತವಾಗಿ ತೆಗೆದುಕೊಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವ್ರು ಹಿಂಗೆ ವಿಶ್ವಾಸ ವ್ಯಕ್ತಪಡಿಸಲಿ, ಎಲ್ಲಿ ಏನೂ ಆಗಲಾರಂಥ ಈ ದುರ್ಘಟನೆಗಳು ನಡಿಬಾರ್ದು ಅಂತೇಳಿ ನಮಗೊಂದು ಆಶೆ ಇದೆ. ಅದಕ್ಕಾಗಿ ನಮ್ಮ ಮೀಡಿಯಾದವರು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸರಿಯಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿರುವ ನಮ್ಮ ಎಲ್ಲ ಪೊಲೀಸ್ ಇಲಾಖೆ, ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಆಂಬುಲೆನ್ಸ್ಗಳು ಎಲ್ಲ ಈಗ ತುರ್ತಾಗಿ ತಂದು ಎಲ್ಲ ಈ ಸೈಡಿಗೆ ನಿಂದಿರಿಸಿದ್ದಾರೆ ಇಲ್ಲೆಲ್ಲ. ಮತ್ತು ಇದಕ್ಕಾಗಿ ನಮ್ಮ ಮಗುವಿಗೆ ಅಳು ಕೇಳಿಸ್ತಪ್ಪ ಅಂದ್ರೆ ನಮ್ಮ ಮುಂದೆ ಬಂದು ಈಗ ಓಡಾಡ್ದಂಗೆ ನಮ್ಗೆ ಅನಿಸ್ತದೆ. ಅದಕ್ಕಾಗಿ ನಮ್ಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಭರವಸೆಗೆ ನಾವು ಅವರಿಗೆ ಚಿರಋಣಿಯಾಗಿರ್ತೇವೆ ಎಂದು ನಾವು
ಅವರಿಗೆ ಹೇಳ್ತೀವಿ, ಹಾರೈಸ್ತೀವಿ. ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳು ಹೊರಗಡೆ ಬಂದು ಮಗುವಿನ ಅಳುವ ಧ್ವನಿನ ಕೇಳಿದೀವಿ ಅಂದಾಗ ನಿಮ್ಗೆ ಹೆಂಗೆ ಅನಿಸ್ತು? ನಿಮ್ಮ ಕುಟುಂಬಕ್ಕೆ ಹೆಂಗೆ ಅನಿಸ್ತು? ನಮ್ಮ ಕುಟುಂಬಕ್ಕೆ ಮಗುವಿನ ಅಳುವಿನ ದನಿ ಕೇಳಿಸಿದ್ರೆ ನಮ್ಮ ಮಗು ಇಲ್ಲೇ ನಮ್ಮ ಮುಂದೆ ಈಗ ಅಳ್ತಾ ಇದೆ ಏನಪ್ಪ ಅನ್ನುವಂಗೆ ನಮ್ಗೆ ದನಿ ಕೇಳಿಸ್ತು. ನಮ್ಗೆ ಅದರಿಂದ ಆ ದನಿ ಕೇಳಿಸಿದ್ರೆ ಸಂತೋಷ ಇದೆ, ನಮಗೆ ಪಟ್ಟಿದ್ದೇವೆ ನಾವೀಗ. ಯಾಕಂದ್ರೆ ನಮ್ಮ ಮಗು ಜೀವಂತವಾಗಿ ನಮ್ಮ ಕೈ ಸೇರ್ತದೆ ಅನ್ನೋದು ನಮಗೊಂದು ಭಾಳ ವಿಶ್ವಾಸವಿದೆ. ನಮಗೆ ಸಿದ್ಧಲಿಂಗ ಮಹಾರಾಜರ ಮ್ಯಾಗ ದೊಡ್ಡ ದಯ ಇದೆ. ಯಾಕಂದರೆ ಇವತ್ತು ನಾವು ಆ ಸಿದ್ಧಲಿಂಗ ಮಹಾರಾಜರೇ ನಮ್ಮ ಪುನರ್ಜನ್ಮ ಪಡೆದು ನಮ್ಮ ಮನೆಗೆ ಬರ್ತಾರೆ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸದಲ್ಲಿ ನಾವಿದ್ದೆವು. ಯಾಕಂದ್ರೆ ನಾವೀಗ ಸಾತ್ವಿಕ ಅಂತ ನಾವು ಹೆಸರು ಕರೆಯಂಗಿಲ್ಲ. ನಮ್ಮ ಹುಡುಗ ಸಿದ್ಧಲಿಂಗ ಮಹಾರಾಜರತೆ ನಾವು ಕರೀಲಿಕ್ಕೆ ಒಂದು ಯೋಗ್ಯ ಅಂತಕ್ಕಂಥದ್ದು ನಮ್ಗೆ ಅನಿಸ್ತದೆ. ಯಾಕಂದ್ರೆ ಸಿದ್ದಪ್ಪ ಮಹಾರಾಜರೇ ನಮ್ಮ ಮನೆಗೆ ಬರ್ತದಾರಪ್ಪ ಅನ್ನೋದು ನಮ್ಮಲ್ಲಿ ದೊಡ್ಡ ಒಂದು ವಿಶ್ವಾಸ ಮೂಡಿಸಿದ್ದಾರೆ. ಸುತ್ತ ಹಳ್ಳಿ ಇರ್ತಕ್ಕಂಥ ಜನ ಒಂದು 20-30 ಹಳ್ಳಿಯಿಂದ ಜನ ಎಲ್ಲರೂ ಇಲ್ಲಿ ಕೂಡಿದ್ದಾರೆ. ಅವರು ಬಂದು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸಿದ್ಧಲಿಂಗ ಮಹಾರಾಜರೇ ಹುಟ್ಟ್ಯಾರಪ್ಪ ಅಂತಕ್ಕಂಥದ್ದಾಗಿದೆ. ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳಾಗಿ ಈಗ 2 ಆಗಿದ್ದಾವೆ. ಆ 2ರಲ್ಲಿ ಬದುಕಿ ಮಕ್ಕಳು ಹೊರ ಬಂದಿಲ್ಲ. ಈಗ ಇದು ಬದುಕಿ ಬರ್ತದಪ್ಪ ಅಂದ್ರೆ ನಮ್ಮ ಸಿದ್ಧಲಿಂಗ ಮಹಾರಾಜರೇ ನಮ್ಮ ಮನೆಗೆ ಬಂದಂಗೆ ಅಂತ ನಾವು ವ್ಯಕ್ತಪಡಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.